ನಮಸ್ಕಾರ ರೈತ ಬಾಂಧವರೇ, ಕರ್ನಾಟಕದ ಎಲ್ಲ ಅನ್ನದಾತರು ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ. ರೈತರು ವರ್ಷದಿಂದ ಎದುರಿಸುತ್ತಿದ್ದ ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 4 ಭರ್ಜರಿ ನಿರ್ಧಾರಗಳನ್ನ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಜಮೀನಿಗೆ ದಾರಿ ಸಮಸ್ಯೆ ಅಂದ್ರೆ ಜಮೀನಿಗೆ ಹೋಗುವಾಗ ದಾರಿ ಸಮಸ್ಯೆ ಆಗ್ತಾ ಇದ್ದಂತಹ ರೈತರಿಗೆ ಮತ್ತು ಪೂರ್ವಜರ ಹೆಸರಿನಲ್ಲಿರುವ ಪಹಣಿ ಬದಲಾವಣೆಯ ಸಮಸ್ಯೆ ಇರುವವರಿಗೆ ಮತ್ತು ಹಳೆಯ ದಾಖಲಾತಿಗಳು ಕಳೆದು ಹೋಗುವ ಭಯ ಮತ್ತು ಹಕ್ಕುಪತ್ರ ಇಲ್ಲದೆ ಬದುಕುತ್ತಿರುವ ಕುಟುಂಬಗಳ ನೋವು. ವೀಕ್ಷಕರೇ, ನೀವೇನಾದರೂ ರೈತರಾಗಿದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈ ಎಲ್ಲಾ ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಗುವ ಸಮಯ ಬಂದಿದೆ. ಹೌದು ರೈತರೇ, ಇಲ್ಲಿ ನಿಮಗೆ ಬರೋಬ್ಬರಿ 4 ಗುಡ್ ನ್ಯೂಸ್ ಮತ್ತು 4 ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಸರ್ಕಾರ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಘೋಷಿಸಿರುವ ಎಲ್ಲಾ ಪ್ರಮುಖ ಸುಧಾರಣೆಗಳನ್ನ ವಿವರವಾಗಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನ ಕೊನೆಯವರೆಗೂ ಕೂಡ ನೋಡಿದರೆ ನಿಮಗೆ ತುಂಬಾ ಉಪಯೋಗವಾಗುತ್ತವೆ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ನೋಡಿ, ನೀವು ಕೂಡ ರೈತರಾಗಿದ್ರೆ ದಯವಿಟ್ಟು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಇನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ಇಲ್ಲಿ ಜಮೀನಿನ ದಾರಿ ಕಲ್ಪಿಸಲು ತಹಶೀಲ್ದಾರರಿಗೆ ವಿಶೇಷ ಅಧಿಕಾರ. ಹೌದು ವೀಕ್ಷಕರೇ, ಇದು ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಈ 4 ಗುಡ್ ನ್ಯೂಸ್ ಅನ್ನ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ನೋಡಿ, ಜಮೀನಿಗೆ ದಾರಿ ಕಲ್ಪಿಸಲು ತಹಶೀಲ್ದಾರರಿಗೆ ವಿಶೇಷ ಅಧಿಕಾರವಾಗಿದೆ. ರೈತರಿಗೆ ದೊಡ್ಡ ತೊಂದರೆ ಏನ್ ಗೊತ್ತಾ? ತಮ್ಮ ಸ್ವಂತ ಜಮೀನಿಗೆ ಹೋಗಲು ದಾರಿ ಇಲ್ಲದ ಪರಿಸ್ಥಿತಿ. ಗ್ರಾಮ ನಕ್ಷೆಗಳಲ್ಲಿ ದಾರಿ ಇದೆ, ಆದರೆ ಯಾರೋ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಥವಾ ಹಾದಿ ಮುಚ್ಚಿಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತರು ಏನು ಮಾಡಬೇಕು? ಇದೀಗ ಸರ್ಕಾರ ತಹಶೀಲ್ದಾರರಿಗೆ ವಿಶೇಷ ಅಧಿಕಾರವನ್ನ ನೀಡಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇದೀಗ ಸರ್ಕಾರ ಹೊಸ ವಿಶೇಷ ಅಧಿಕಾರವನ್ನ ನೀಡಿದೆ. ಏನು ಹೊಸ ನಿರ್ಧಾರ ಅಂತಂದ್ರೆ ನೋಡಿ, ಗ್ರಾಮ ನಕ್ಷೆಯಲ್ಲಿ ದಾರಿ ಇದ್ದರೆ ಯಾರಾದರೂ ಅದನ್ನು ಅಕ್ರಮವಾಗಿ ಹಿಡಿದಿದ್ದರೆ ತಕ್ಷಣ ತೆರವುಗೊಳಿಸಲು ಅಧಿಕಾರವನ್ನ ಕಲ್ಪಿಸಲಾಗಿದೆ. ಇದರಿಂದ ರೈತರು ವರ್ಷಗಳ ಕಾಲ ಕೋರ್ಟ್ ಕಚೇರಿ ಅಲೆದಾಡಬೇಕಾಗಿಲ್ಲ. ರೈತರು ಈಗ ತಮ್ಮ ತಾಲೂಕಿನ ತಹಶೀಲ್ದಾರರಿಗೆ ಅರ್ಜಿ ಕೊಡಬಹುದು. ದಾಖಲೆ ಪರಿಶೀಲನೆ ಬಳಿಕ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ. ಇದು ನಿಜವಾಗಿಯೂ ರೈತರಿಗೆ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು ವೀಕ್ಷಕರೇ. ಯಾಕಂತಂದ್ರೆ ಬಹಳಷ್ಟು ಜನ ರೈತರಿಗೆ ತೊಂದರೆ ಆಗಿತ್ತು. ಅವರ ಹೊಲಕ್ಕೆ ಅಥವಾ ಅವರ ಗದ್ದೆಗೆ, ಅವರ ತೋಟಕ್ಕೆ, ಅವರ ಜಮೀನಿಗೆ ಹೋಗಲು ಅವರಿಗೆ ಇಲ್ಲಿ ಜಾಗ ಅಂತಂದ್ರೆ ಹೋಗಲು ಸ್ಥಳ ಇರ್ತಾ ಇರಲಿಲ್ಲ. ಇದ್ರೂ ಕೂಡ ಬೇರೆ ಅಕ್ಕಪಕ್ಕದ ಜಮೀನಿನವರು ಅದನ್ನ ಮುಚ್ಚಿದ್ರು ಅಥವಾ ಸ್ಥಳವನ್ನ ಅವರಿಗೆ ಕೊಡ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಹೊಸ ನಿರ್ಧಾರ ಇದು ಅಂತಾನೆ ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ತಿಳಿಸಿ ವೀಕ್ಷಕರೇ. ಇನ್ನು ಎರಡನೆಯ ಗುಡ್ ನ್ಯೂಸ್ ವೀಕ್ಷಕರೇ, ಎರಡನೆಯ ಒಂದು ನಿರ್ಧಾರ ಹೊಸ ಮತ್ತು ದೊಡ್ಡ ನಿರ್ಧಾರ ಅಂತಾನೆ ಹೇಳಬಹುದು. ಅದೇನದು ಅಂತ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ಪೌತಿ ಖಾತೆ ಆಂದೋಲನ ಮತ್ತು ಪೂರ್ವಜರ ಹೆಸರಿನ ಜಮೀನು ವರ್ಗಾವಣೆ. ವೀಕ್ಷಕರೇ, ರೈತ ಕುಟುಂಬಗಳಲ್ಲಿ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ತಂದೆ ಅಥವಾ ತಾತರ ಹೆಸರಿನಲ್ಲಿರುವ ಪಹಣಿ ಇನ್ನೂ ಬದಲಾವಣೆ ಆಗದೆ ಇರುವುದು. ವಾರಸುದಾರರ ಹೆಸರಿಗೆ ವರ್ಗಾವಣೆ ಮಾಡಿಸಲು ಕಚೇರಿಗೆ ಹೋಗಿ ಹೋಗಿ ಕಂಗೆಟ್ಟಿದ್ದಾರೆ ನಮ್ಮ ರೈತರು. ಇದಕ್ಕೆ ಪರಿಹಾರವಾಗಿ ಸರ್ಕಾರ ಪೌತಿ ಖಾತೆ ಆಂದೋಲನವನ್ನ ಆರಂಭಿಸಿದೆ. ಈ ಒಂದು ಯೋಜನೆಯ ವಿಶೇಷತೆ ಏನ್ ಗೊತ್ತಾ ವೀಕ್ಷಕರೇ? ನೋಡಿ, ನೀವು ಖುಷಿ ಪಡ್ತೀರಾ. ಗ್ರಾಮ ಆಡಳಿತಾಧಿಕಾರಿಗಳು ಮನೆ ಬಾಗಿಲಿಗೆ ಬರುತ್ತಾರೆ ಮತ್ತು ಈ KYC ಪ್ರಕ್ರಿಯೆ ಅಲ್ಲಿ ನಡೆಸುತ್ತಾರೆ ನಿಮ್ಮ ಮನೆಯಲ್ಲಿನೇ. ಮತ್ತು ಪಹಣಿ ಬದಲಾವಣೆ ಸರಳವಾಗುತ್ತೆ. ಈಗಾಗಲೇ 10 ಲಕ್ಷಕ್ಕೂ ಅಧಿಕ ಖಾತೆದಾರರನ್ನ ಬದಲಾವಣೆ ಮಾಡಲಾಗಿದೆ ವೀಕ್ಷಕರೇ. ನೋಡಿ, ಗಮನದಲ್ಲಿಟ್ಕೊಳ್ಳಿ, ಬರೋಬ್ಬರಿ 11 ಲಕ್ಷಕ್ಕೂ ಅಧಿಕ ಏನಂತಂದ್ರೆ ಇವಾಗ ಖಾತೆದಾರರು ಇರ್ತಾರಲ್ವಾ, ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದೆ ಅಂದರೆ ಲಕ್ಷಾಂತರ ರೈತರಿಗೆ ಈಗಾಗಲೇ ಲಾಭ ಸಿಕ್ಕಿದೆ. ಇದಕ್ಕೆ ಸಾಕ್ಷಿಯಾಗಿ 11 ಲಕ್ಷಕ್ಕೂ ಅಧಿಕ ರೈತರಿಗೆ ಅವರ ಹೆಸರಿನಲ್ಲಿ ಜಮೀನು ವರ್ಗಾವಣೆಯಾಗಿದೆ. ನೀವು ನಿಮ್ಮ ಗ್ರಾಮದಲ್ಲಿ ಈ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಿಳಿದುಕೊಳ್ಳಿ. ಅಗತ್ಯ ದಾಖಲಾತಿಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತಹ ಏನೇ ನಿಮಗೆ ಡೌಟ್ ಅಥವಾ ಮಾಹಿತಿ ಬೇಕಂದ್ರೆ ಕೆಳಗಡೆ ತಿಳಿಸಿ. ಮತ್ತು ಮೂರನೆಯದಾಗಿ ವೀಕ್ಷಕರೇ, ತುಂಬಾ ದೊಡ್ಡ ನಿರ್ಧಾರ ಅಂತ ಹೇಳಬಹುದು. ತುಂಬಾ ಗುಡ್ ನ್ಯೂಸ್ ಇದಾಗಿರುತ್ತೆ ರೈತರಿಗೆ. ಭೂ ಸುರಕ್ಷಾ ಯೋಜನೆ ವೀಕ್ಷಕರೇ, ಹಳೆಯ ದಾಖಲಾತಿಗಳ ಡಿಜಿಟಲ್ ಕರಣವಾಗ್ತಾ ಇರುವಂತದ್ದು. ಹಳೆಯ ಕಂದಾಯ ದಾಖಲಾತಿಗಳು ನಾಶವಾಗುತ್ತಿರುವುದು ದೊಡ್ಡ ಸಮಸ್ಯೆ ವೀಕ್ಷಕರೇ. ಅಂದ್ರೆ ಅನಾಚಕ ಯಾವುದೇ ಒಂದು ಪ್ರಕರಣದಿಂದ ಬೆಂಕಿ, ಪ್ರವಾಹ ಅಥವಾ ಮಳೆ ಅಥವಾ ಇನ್ನೇನಾದ್ರೂ ಹಾನಿಗೊಳಗಾಗಿ ಇವುಗಳಿಂದ ದಾಖಲೆಗಳು ಕಳೆದು ಹೋದರೆ ಏನು ಎಂಬ ಪ್ರಶ್ನೆ ಎಲ್ಲರಿಗೂ ಕೂಡ ಇರ್ತಾ ಇತ್ತು. ಇದೀಗ ಸರ್ಕಾರ ಭೂ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಹಳೆಯ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡುತ್ತಿದೆ, ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುತ್ತಿದೆ
ಮತ್ತು ಶೀಘ್ರದಲ್ಲಿ ಆನ್ಲೈನ್ ಮೂಲಕ ನೀವು ಇವೆಲ್ಲವನ್ನು ಕೂಡ ಉಚಿತವಾಗಿ ಪಡೆಯಬಹುದಾಗಿರುತ್ತೆ. ಇದು ರೈತರ ಭವಿಷ್ಯದಲ್ಲಿ ತುಂಬಾ ಉಪಯೋಗ ಮತ್ತು ತುಂಬಾ ಸಹಾಯವಾಗಲಿರುವಂತಹ ಒಂದು ನಿರ್ಧಾರ ಅಂತ ಹೇಳಿದರೆ ತಪ್ಪಾಗಲಾರದು. ವೀಕ್ಷಕರೇ, ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಕಾಮೆಂಟ್ ಮಾಡಿ. ಮತ್ತು ಕೊನೆಯ ಒಂದು ಗುಡ್ ನ್ಯೂಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಹಕ್ಕು ಪತ್ರ ವಿತರಣೆ ಬಗ್ಗೆ ಕೊನೆಯ ಅಪ್ಡೇಟ್ ಇದೆ ನೋಡಿ. ನೀವು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಹಳೆಯ ದಾಖಲಾತಿಗಳನ್ನು ದೃಢೀಕರಿಸಲು ಈ ಒಂದು ಪ್ರತಿಯನ್ನ ಪಡೆಯುವ ದಿನ ದೂರ ಇಲ್ಲ. ಈ ಒಂದು ಭೂ ಸುರಕ್ಷಾ ಯೋಜನೆಯಡಿ, ಅಂದ್ರೆ ಇವಾಗ ನಾನು ಮೂರನೆಯ ಒಂದು ಗುಡ್ ನ್ಯೂಸ್ ಹೇಳಿದೆ ಅಲ್ಲ, ಅದ್ರ ಮುಖಾಂತರ ಡಿಜಿಟಲೀಕರಣ ಆಗ್ತಾ ಇರುವಂತದ್ದು. ಇವಾಗ ಬನ್ನಿ ನಾಲ್ಕನೆಯ ಒಂದು ಗುಡ್ ನ್ಯೂಸ್, ಹಕ್ಕು ಪತ್ರ ವಿತರಣೆ. ದೊಡ್ಡ ಘೋಷಣೆ ಅಂತಾನೆ ಹೇಳಬಹುದು ವೀಕ್ಷಕರೇ. ತಾಂಡ, ಹಳ್ಳಿ ಮತ್ತು ಜನವಸತಿ ಪ್ರದೇಶದಲ್ಲಿ ವರ್ಷಗಳಿಂದ ವಾಸಿಸುತ್ತಿರುವ ಕುಟುಂಬಗಳಿಗೆ ದಾಖಲೆ ಇಲ್ಲದ ಸಮಸ್ಯೆ ಇತ್ತು. ವೀಕ್ಷಕರೇ, ನೀವು ಗಮನಿಸಬಹುದು, ತಾಂಡ ಆಗ್ಲಿ, ಹಟ್ಟಿ ಆಗ್ಲಿ, ಹಳ್ಳಿ ಆಗ್ಲಿ, ಅಥವಾ ಜನವಸತಿ ಪ್ರದೇಶದಲ್ಲಿ ಆಗ್ಲಿ, ಅಥವಾ ಪ್ಲಾಟ್ ಅಂತ ಕೆಲವೊಬ್ರು ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಕುಟುಂಬಗಳು ವಾಸಿಸ್ತಾ ಇರೋದಾಗ್ಲಿ, ಇಲ್ಲಿ ವರ್ಷಗಳಿಂದ ವಾಸಿಸುತ್ತಿರುವ ಕುಟುಂಬಗಳಿಗೆ ದಾಖಲೆ ಇಲ್ಲದ ಸಮಸ್ಯೆ ಇತ್ತು. ಈಗ ಸರ್ಕಾರ ಆ ಪ್ರದೇಶಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿದೆ ವೀಕ್ಷಕರೇ. ನೋಡಿ, ಹಕ್ಕು ಪತ್ರ ನೀಡುವ ಕಾರ್ಯ ಆರಂಭಿಸಿದೆ. ಮತ್ತು ಇದು 14ನೇ ತಾರೀಕಿನಿಂದ ಹಾವೇರಿಯಲ್ಲಿ ನಡೆಯುವ ಕಾರ್ಯಕ್ರಮ, ಅಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮ ನಡೆಯಿತು. ಅಲ್ಲಿ ಬರೋಬ್ಬರಿ 1.10 ಲಕ್ಷ ಕುಟುಂಬಗಳಿಗೆ ಹಕ್ಕು ಪತ್ರ ನೀಡುವ ಗುರಿಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಲಾಯಿತು. ಇದು ಲಕ್ಷಾಂತರ ಕುಟುಂಬಗಳ ಕನಸು ಸಾಕಾರವಾಗುವ ಲಕ್ಷಣ ಅಂತಾನೆ ಹೇಳಬಹುದು ವೀಕ್ಷಕರೇ. ಆ ಒಂದು ಕ್ಷಣ ಅಂತ ಹೇಳಿದರೆ ತಪ್ಪಾಗಲಾರದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಮತ್ತು ಹಕ್ಕು ಪತ್ರ ಸಿಕ್ಕರೆ ಬ್ಯಾಂಕ್ ಸಾಲ ನಿಮಗೆ ಸಿಗುತ್ತೆ, ಮತ್ತು ನಿಮ್ಮ ಒಂದು ಸ್ವಂತ ಒಂದು ಜಾಗ ಅದಾಗುತ್ತೆ, ಮತ್ತು ಸರ್ಕಾರದ ಯೋಜನೆಗಳ ಲಾಭ ಸಿಗುತ್ತೆ, ಮತ್ತು ಭದ್ರತೆ ಅದರಲ್ಲಿ ಸಿಗುತ್ತೆ. ಮತ್ತು ಕೊನೆಯದಾಗಿ ಇನ್ನೊಂದು ಬೋನಸ್ ಒಂದು ಗುಡ್ ನ್ಯೂಸ್ ಅಂತಾನೂ ಹೇಳಬಹುದು. ಅದು 5ನೇ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಇದು ಕೊನೆಯ ಗುಡ್ ನ್ಯೂಸ್ ಆಗಿರುತ್ತೆ. ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ವೀಕ್ಷಕರೇ, ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ನಕಲಿ ವ್ಯವಹಾರಗಳು ಮತ್ತು ಡೂಪ್ಲಿಕೇಟ್ ದಾಖಲೆ ಸಮಸ್ಯೆಗಳನ್ನ ತಡೆಯಲು ವೀಕ್ಷಕರೇ RTCಗೆ ಜೋಡಣೆ, ಅಂದ್ರೆ ಮಾಲೀಕರ ಆಧಾರ್ ಸಂಖ್ಯೆ ಜೋಡಿಸಲಾಗುತ್ತಿದೆ. ಇದು ಭೂ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನ ತರೆಯಲು ಇದನ್ನ ಮಾಡಲಾಗುತ್ತಿದೆ. ಇದರಿಂದ ನಕಲಿ ಮಾರಾಟ ಒಂದು ಕಡಿಮೆ ಆಗುತ್ತೆ. ಅಂದ್ರೆ ಇವಾಗ ಸೈಟು ಅಥವಾ ಜಮೀನಾಗ್ಲಿ, ಇವಾಗ ಏನಂತಂದ್ರೆ ಹಣವನ್ನ ತೆಗೆದುಕೊಂಡ್ಬಿಟ್ಟು ಫೇಕ್ ಆಗಿ ಮಾಡ್ತಾ ಇದ್ರಲ್ವಾ, ಇದನ್ನ ತಡೆಗಟ್ಟಲು RTC ಆಧಾರ್ ಕಡ್ಡಾಯವಾಗುತ್ತಿದೆ. ಇದರಿಂದ ನಕಲಿ ಮಾರಾಟ ಕಡಿಮೆ ಆಗುತ್ತೆ, ರೈತರ ಆಸ್ತಿ ಸುರಕ್ಷಿತವಾಗಿರುತ್ತೆ ವೀಕ್ಷಕರೇ. ನೋಡಿ, ಈ ಎಲ್ಲಾ ಸುಧಾರಣೆಗಳ ಬಗ್ಗೆ ನಿಮ್ಮ ಉದ್ದೇಶ ಏನು, ಮತ್ತು ಸರ್ಕಾರದ ಮುಖ್ಯ ಗುರಿ ಏನಂದ್ರೆ ರೈತರ ಕಚೇರಿಗಳಿಗೆ ಅಲೆದಾಡಬಾರದು, ಮಧ್ಯವರ್ತಿಗಳ ಕಾಟ ಇರಬಾರದು, ಮತ್ತು ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬಾರದು, ಮತ್ತು ಪಾರದರ್ಶಕತೆ ಸೇವೆ ಸಿಗಬೇಕು ಎಂಬುದಾಗಿದೆ. ಇದು ಆಡಳಿತವನ್ನ ಜನರ ಮನೆ ಬಾಗಿಲಿಗೆ ತರುವ ಒಂದು ಪ್ರಯತ್ನ ಕೂಡ ಅಂತ ಹೇಳಬಹುದು. ನೋಡಿ, ರೈತರೀಗ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಪೌತಿ ಖಾತೆ ಪ್ರಕ್ರಿಯೆ ಆರಂಭವಾಗಿದೆಯೇ ಎಂದು ತಿಳಿದುಕೊಳ್ಳಿ, ಮತ್ತು ದಾರಿ ಸಮಸ್ಯೆ ಇದ್ದರೆ ತಹಶೀಲ್ದಾರರನ್ನ ಸಂಪರ್ಕಿಸಿ, ಹಾಗೂ ಆಧಾರ್ ಜೋಡಣೆಯನ್ನ ಪರಿಶೀಲಿಸಿ, ಮತ್ತು ಹಕ್ಕುಪತ್ರ ಕಾರ್ಯಕ್ರಮವನ್ನ ಮಾಹಿತಿಯನ್ನ ಕಲೆ ಹಾಕಿ. ನೋಡಿ, ರೈತನು ಬಲವಾಗಿದ್ದರೆ ದೇಶ ಬಲವಾಗಿರುತ್ತದೆ. ರೈತನ ಕಷ್ಟಕ್ಕೆ ಪರಿಹಾರ ಸಿಗುವುದು, ನಾವು ಎಲ್ಲರೂ ಸಂತೋಷ ಪಡುವುದು ನಮ್ಮ ಕರ್ತವ್ಯ ವೀಕ್ಷಕರೇ. ಈ ಮಾಹಿತಿ ನಿಮ್ಮ ಗ್ರಾಮದಲ್ಲಿ ಯಾರಿಗಾದರೂ ಉಪಯೋಗವಾಗಬಹುದು. ಅದಕ್ಕಾಗಿ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಉಪಯೋಗವಾಗಿದೆ ಎಂದರೆ ಲೈಕ್ ಮಾಡಿ, ನಿಮ್ಮ ಗ್ರಾಮದ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ಗಳಿರ್ತವೆ ಅಲ್ಲಿ ಶೇರ್ ಮಾಡಿ. ನಿಮ್ಮ ತಾಲೂಕಿನ ಸ್ಥಿತಿ ಹೇಗಿದೆ ಮತ್ತು ನಿಮ್ಮ ಊರಿನ ಸ್ಥಿತಿ ಹೇಗಿದೆ ಎಂಬುದನ್ನು ಕಾಮೆಂಟ್ ನಲ್ಲಿ ತಿಳಿಸಿ. ಇನ್ನಷ್ಟು ರೈತರ ಉಪಯೋಗದ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅನೇಕ ಮಾಹಿತಿಗಳಿದ್ರೂ ಕೂಡ ಈ ಒಂದು ಚಾನಲ್ ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೇವಲ ರೈತರಿಗೋಸ್ಕರ ನಾನು ನೀಡುತ್ತೇನೆ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಓಪನ್ ಇರುತ್ತೆ, ತೆರೆದೇ ಇರುತ್ತೆ. ದಯವಿಟ್ಟು ಕಾಮೆಂಟ್ ಹಾಕಿ, ಕಾಮೆಂಟ್ ಹಾಕೋದನ್ನ ನಿಲ್ಲಿಸಬೇಡಿ. ಇದರಿಂದ ನಿಮಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ವೀಕ್ಷಕರೇ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದಿರಾ ಅಂತ ಭಾವಿಸಿದ್ದೇನೆ. ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕೆಳಗಡೆ ತಿಳಿಸಿ. ಅದೇ ರೀತಿ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿರ್ತೀರಾ, ಇನ್ನೊಮ್ಮೆ ವಿಡಿಯೋನ ನೋಡಿ.